ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಬಹುದಿನಗಳ ನಂತರ ಮೂವಿ ವಿಮರ್ಶೆ ಕಾರ್ಯಕ್ರಮಕ್ಕೂ ಕೂಡ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಪೆಷಲಿ ನಿಮಗೆ ಇವತ್ತು UI ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಸೊ ಬಹು ನಿರೀಕ್ಷಿತ ಸಿನಿಮಾ, ಉಪೇಂದ್ರ ಅವರು ನಿರ್ದೇಶನ ಮಾಡಿ ನಟಿಸಿರ್ತಕ್ಕಂಥ ಸಿನಿಮಾ, ಹೆಚ್ಚು ಕಡಿಮೆ 2.5 ವರ್ಷಗಳಿಂದ ಆರಂಭವಾದಂಥ ಈ ಸಿನಿಮಾ ಇವತ್ತು ವಿಶ್ವದಾದ್ಯಂತ ತೆರೆ ಕಂಡಿದೆ. ತುಂಬ ಜನರಿಗೆ ಕುತೂಹಲ, ಸಿನಿಮಾ ಹೇಗಿದೆ, ಅದರಲ್ಲೂ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿದಾರಂತೆ, ಅದರಲ್ಲೂ ಉಪೇಂದ್ರ ಅವರು ಏನನ್ನೂ ಹೇಳೋಕೆ ಹೊರಟಿದ್ದಾರಂತೆ. ಎಲ್ಲ ಕುತೂಹಲಗಳ ನಡುವೆ ಇವತ್ತು ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ಸೊ ಸಿನಿಮಾ ಹೇಗಿದೆ, ಈ ಪದನೇ ಬೇಡ, ಹೇಗಿದೆ ಅನ್ನೋಂಥದ್ದು. ಸೊ ಅದನ್ನು ಕಂಪ್ಲೀಟಾಗಿ ವಿಮರ್ಶೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಯೂಟ್ಯೂಬರ್ಸ್ಗಳಾಗಿರ್ಬೋದು ಅಥವಾ ಮಾಧ್ಯಮದವರಾಗಿರ್ಬೋದು, ಇವತ್ತು ಚಿತ್ರಮಂದಿರಗಳಲ್ಲಿ ನೀವು ರಿವ್ಯೂವನ್ನು ಕೇಳ್ತಾ ಇದ್ದೀರಿ, ಪಬ್ಲಿಕ್ ಒಪಿನಿಯನನ್ನು ಕೇಳ್ತಾ ಇದ್ದೀರಿ. ಅಲ್ಲಿ ಎರಡು ಚೇಂಜ್ ಮಾಡ್ಕೊಬಿಡಿ. ಇವತ್ತು ಸಿನಿಮಾ ಚೆನ್ನಾಗಾಯ್ತಾ, ಚೆನ್ನಾಗಿಲ್ವಾ, ಹೇಗಿದೆ, ಇವೆರಡೂ ಕೂಡ ಕೇಳಿಬಿಡಿ. ಬದಲಿಗೆ ಸಿನಿಮಾ ಅರ್ಥ ಆಯ್ತಾ, ಅರ್ಥ ಆಗಿಲ್ವಾ, ಇವೆರಡೇ ವರ್ಡ್ ಕೇಳಿ. ಯಾಕೆಂದರೆ ಜನರು ಕೂಡ ತುಂಬ ಕನ್ಫ್ಯೂಷನ್ಲಿದ್ದಾರೆ. ಆಚೆ ಬಂದಂಥವ್ರು ಎಷ್ಟೋ ಜನಕ್ಕೆ ಅರ್ಥ ಆಗಿದೆ, ಎಷ್ಟೋ ಜನಕ್ಕೆ ಅರ್ಥ ಆಗಿಲ್ಲ. ಸೊ 100 ಜನ ಸಿನಿಮಾ ನೋಡ್ಕೊಂಡು ಬಂದವ್ರೆ ಅಂತಂದರೆ ಅದರಲ್ಲೊಂದು 40ರಿಂದ 50 ಜನಕ್ಕೆ ಸಿನಿಮಾ ಅರ್ಥ ಆಗಿರಬಹುದು. ಇನ್ನು 50 ಜನಕ್ಕೆ, ಅದರಲ್ಲಿ 20 ಜನಕ್ಕೆ ಸಿನಿಮಾ ಅರ್ಥ ಆಗಿರಲ್ಲ, ಅದರಲ್ಲೊಂದು 30 ಜನಕ್ಕೆ ಇಷ್ಟ ಆಗಿರಲ್ಲ. ಅದೇ ಅರ್ಥ ಆಗದೇ ಇರೋ ಕಾರಣದಿಂದ ಅವ್ರಿಗೆ ಇಷ್ಟ ಆಗಿರಲ್ಲ. ಸೊ ಒಂದು ವರ್ಡ್ ಆರಂಭದಲ್ಲಿ ಹೇಳ್ತೀನಿ, ಹಿಂಗೆ ಸ್ಟ್ರೈಟ್ ಆಗಿರೋ ಒಂದು ಕಂಬಿ. ಸೊ ಈ ರೇಂಜಲ್ಲಿ ನಾವು ಸಿನಿಮಾ ನೋಡ್ತೀವಿ ಅನ್ನೋಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸಿನಿಮಾ ಸುತ್ತಿ ಬಳಸಿ ಆದ್ರೂ ಪರವಾಗಿಲ್ಲ, ಅದೆಷ್ಟೇ ಟ್ವಿಸ್ಟ್ ಇದ್ರೂ ಪರವಾಗಿಲ್ಲ ಅನ್ನೋಂಥವ್ರಿಗೆ ಸಿನಿಮಾ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಆರಂಭದಲ್ಲೇ ಸಿನಿಮಾದಲ್ಲಿ, ಚಿತ್ರಮಂದಿರದಲ್ಲಿ ಒಂದು ಹೇಳ್ತೀವಲ್ಲ ನಾವು, ಅದು ಡಿಸ್ಕ್ಲೈಮರ್, ಸೂಚನೆ ಬಟನನ್ನು ಹಾಕ್ಬಿಡ್ತಾರಲ್ಲೇನೆ. ಬುದ್ಧಿವಂತರಲ್ಲೇ ಎದ್ದೋಗ್ಬಿಡಿ, ನೀವು ಬುದ್ಧಿವಂತರಾಗಿದ್ದರೆ ಎದ್ದೋಗ್ಬಿಡಿ ಚಿತ್ರಮಂದಿರದಿಂದ, ದಡ್ಡರಾದರೆ ಮಾತ್ರ ಈ ಸಿನಿಮಾ ನೋಡಿ ಅಂತ. ಸೊ ಹಾಗಾಗಿ ಯಾವ ಕಾರಣಕ್ಕೂ ನೀವು ಆಚೆ ಬಂದು ಹಂಗೈತೆ ಹಿಂಗೈತೆ ಅಂತ ಜಡ್ಜ್ ಮಾಡೋಂಗೆ ಇಲ್ಲ ಸಿನಿಮಾನ. ಆಮೇಲೆ ನಾವು ಎದ್ದೋಗ್ಬಿಡ್ತೀವಪ್ಪ, ನಮ್ಮ ದುಡ್ಡು ಕೊಡಿ ಅಂತ ಅಂದ್ಬಿಟ್ಟಿರಾ, ಹೋಯ್ತು. ಸೊ ಈಗ ಸಿನಿಮಾ ಕತೆ ಬಂದ್ಬಿಡೋಣ. ಪ್ರೆಸೆಂಟು ನಾವು ಬದುಕ್ತಿರುವಂಥ ಈ ವ್ಯವಸ್ಥೆಯನ್ನು, ನಾವು ಬದುಕ್ತಿರುವಂಥ ಈ ಸಮಾಜದ ಚೌಕಟ್ಟನ್ನು ಒತ್ತಿ ಒತ್ತಿ ಹೇಳೋದಕ್ಕೆ ಈ ಸಿನಿಮಾ ಪ್ರಯತ್ನವನ್ನು ಪಟ್ಟಿದೆ. ಸೊ ಈ ಸಿನಿಮಾ ಹೆಚ್ಚು ಕಡಿಮೆ ಜೂನ್ 2022ರಲ್ಲಿ ಟೈಟ್ಲು ಆರಂಭ ಆಗುತ್ತೆ. UI ಒಂದು 3 ನಾಮ. ಸೊ ಜನಕ್ಕೆ ಗೊತ್ತಾಗೋಯ್ತು, ಉಪೇಂದ್ರ ಅವರು ಪಕ್ಕ ನಮ್ಮ ಜನಕ್ಕೆ 3 ನಾಮದ ಕಾನ್ಸೆಪ್ಟನ್ನು ಹೇಳೋಕೆ ಹೊರಟಿದ್ದಾರೆ ಅನ್ನೋಂಥದ್ದು. ಸೊ ಒಂದೊಂದಾಗಿ ಹಿಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ಬಳಿಕ ಚಿಕ್ಕದಾಗ ಒಂದು ಟೀಸರ್ ಬಿಟ್ಟರು. ನಾವೆಲ್ಲ ಕುತೂಹಲದಿಂದ ಕಾಯ್ತಿದ್ದೆವು ಟೀಸರ್ಲ್ಲಿ ಏನೋ ಐತೆ ಅಂತ. ಜಸ್ಟ್ ವಾಯ್ಸ್ ಮಾತ್ರ ಇತ್ತು, ವಿಜುವಲ್ಸ್ ಏನೂ ಇರಲಿಲ್ಲ. ಅಂದರೆ ವಿಡಿಯೋ ದೃಶ್ಯಗಳು ಏನೂ ಇರಲಿಲ್ಲ. ಅಂದರೆ ಇಮ್ಯಾಜಿನೇಷನ್ ಮಾಡ್ಕೊಬೇಕು, ನಾವು ಡಿಕೋಡ್ ಮಾಡಬೇಕು, ಈ ಸೀನ್ ಎಲ್ಲಿರ್ಬೋದು, ಈ ಸೀನ್ ಯಾಕೆ ಹೇಳ್ತಿರ್ಬೋದು ಅನ್ನೋದನ್ನು. ಸೊ ಆಗ ಇನ್ನಷ್ಟು ಕುತೂಹಲ ಜಾಸ್ತಿ ಆಯಿತು. ಅದಾದ ಬಳಿಕ ಟ್ರೋಲ್ ಆಗುತ್ತೆ. ಟ್ರೋಲ್ ಸಾಂಗ್ ಬಂದಾಗ ಪ್ರೆಸೆಂಟ್ ವಾಸ್ತವದಲ್ಲಿ ಏನು ನಡೀತಿದೆ, ನಾವು ಪ್ರತಿದಿನ ಇದು ಆ ಟ್ರೋಲು ಈ ಟ್ರೋಲು ಅದೆಲ್ಲವನ್ನು ಕೂಡ ಗಮನಿಸ್ತಾ ಇರ್ತೀವಲ್ಲ. ಸೊ ಅದು ಬಂದ್ಬಿಡ್ತಲ್ಲ ಮಧ್ಯದಲ್ಲಿ ಅನ್ನೋಂಥ ಕುತೂಹಲ ಬಂದಾಗ ಇನ್ನಷ್ಟು ಸಿನಿಮಾ ಮೇಲಿನ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗ್ತು. ಅದಾದ ಬಳಿಕ ನಂದು ತುಂಬ ದೊಡ್ಡದು, ನಿಂದು ತುಂಬ ಚಿಕ್ಕದು ಈ ಸಾಂಗ್ ಬಂದಾಗ ಕೆಲವರು ಅದನ್ನು ಹಾಸ್ಯವಾಗಿ ನಕ್ಕರು, ಇನ್ನು ಕೆಲವರು ಇಲ್ಲ ಏನೋ ಹೇಳೋಕೆ ಹೊರಟಿದ್ದಾರೆ, ಇದರಲ್ಲಿ ಏನಿರ್ಬೋದು ಅನ್ನೋಂಥದ್ದು ಕೂಡ ತುಂಬಾ ಕುತೂಹಲ ಹುಟ್ಟಾಗ್ತು. ಅದಾದ ಬಳಿಕ ಮೊನ್ನೆ ರಿಲೀಸ್ ಆಯ್ತಲ್ಲ ಒಂದು ಚಿಕ್ಕದಾದ ಒಂದು ಟ್ರೈಲರ್, UI ವಾರ್ನರ್. ಸೊ ಅದರಲ್ಲಿ ಅದನ್ನ ನೋಡಿದ್ಮೇಲೆ ಅಂತ ಎಸ್ಪೆಷಲಿ ನಮ್ಮ ಜನಕ್ಕೆ ಗೊತ್ತಾಗಿದೆ ಅಂತಂದ್ರೆ ಪಕ್ಕ ಇದರಲ್ಲಿ ಏನೋ ಹೇಳೋಕೆ ಹೊರಟಿದ್ದಾರೆ ಅನ್ನೋಂಥದ್ದು ಗೊತ್ತು. ಅದು ಪೊಲಿಟಿಕಲ್ ಕಾನ್ಸೆಪ್ಟ್ ಅನ್ನೇ ಹಿಡ್ಕೊಂಡು ಹೇಳೋಕೆ ಹೊರಟಿದ್ದಾರೆ ಗೊತ್ತು. ಬಟ್ ಪ್ರೆಸೆಂಟ್ ನಮ್ಮ ಜನ ಬದುಕ್ತಿರುವಂಥ ವಾಸ್ತವದ ಸ್ಥಿತಿಯನ್ನೇ ಅಥವಾ ಮುಂದೆ ಅನುಭವಿಸಬೇಕಾದಂಥ ಸ್ಥಿತಿಯನ್ನ ಇಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ, ಭವಿಷ್ಯವನ್ನ ಇಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋಂಥದ್ದು ಅರ್ಥ ಆಗುತ್ತೆ. ಸೊ ಓವರಾಲ್ ಆಗಿ ನೀವು ಅಲ್ಲಿ ಏನು ಗಮನಿಸಿರ್ತಿರಲ್ಲ ಅದೆಲ್ಲವೂ ಕೂಡ ಇಲ್ಲಿದೆ. ಬಟ್ ಅದೆಲ್ಲವನ್ನು ಕೂಡ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಫ್ರೆಶ್ ಮೈಂಡಲ್ಲಿ ಏನನ್ನು ಥಿಂಕ್ ಮಾಡದೆ, ಯಾವುದೇ ನಿರೀಕ್ಷೆ ಇಟ್ಕೊಳ್ಳದೆ ಸಿನಿಮಾವನ್ನು ನೋಡಿ, ಒಂದೊಂದು ಸೆಕೆಂಡ್ನು ಕೂಡ ಮೈಂಡ್ ಓಡಿಸಿ ಸಿನಿಮಾ ನೋಡಿ, ಖಂಡಿತವಾಗಿಯೂ ನಿಮಗೆ ಸಿನಿಮಾ ಅರ್ಥ ಆಗುತ್ತೆ. ಸೊ ಹಾಗಾದರೆ ಸಿನಿಮಾ ಕತೆ ಏನು? ಪ್ರೆಸೆಂಟ್ ನಾವು ಬದುಕ್ತಿರೋಂಥ ಜಗತ್ತಲ್ಲಿ ನಾವು ಪ್ರತಿನಿತ್ಯ ಸ್ವಾರ್ಥ ತುಂಬ್ಕೊಂಡು ಬದುಕ್ತಾ ಇದ್ದೀವಿ, ಮೊಬೈಲ್ ಹಿಡ್ಕೊಂಡು ಮುಳುಗೋಗಿದ್ದೀವಿ, ಆ ಟ್ರೋಲು ಈ ಟ್ರೋಲು ಅಂದ್ಕೊಂಡು ಗಮನ ಹರಿಸ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಕೊನೆ ಟೈಮ್ನಲ್ಲಿ ಯಾರಿಗೋ ಓಟ್ ಹಾಕ್ಬಿಟ್ಟು ಇನ್ನೇನೋ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಈ ವ್ಯವಸ್ಥೆ ಏನಾಗಿರುತ್ತೆ, ಯಾರ್ದೋ ಒಬ್ಬನ ಕಪಿ ಮುಷ್ಟಿಗೆ ಹೋಗಿ ಸಿಕ್ಕಿರುತ್ತೆ. ಸೊ ಆ ಕಪಿ ಮುಷ್ಟಿಗೆ ಸಿಕ್ಕವನು ಏನು ಮಾಡ್ತಾನೆ 2040ಕ್ಕೆ ಅನ್ನೋಂಥದ್ದನ್ನು ಈಗಲೇ ತೋರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಸಿನಿಮಾವನ್ನು ನೋಡುವಂಥ ಸಂದರ್ಭದಲ್ಲಿ ನೀವು ಅಲ್ಲಿ ಯಾವುದೋ ಒಂದು ಪಾತ್ರ ಐತೆ, ಅಲ್ಲಿ ಯಾರೋ ಒಬ್ಬ ಹೀರೋ ಅವನೇ, ಅಲ್ಲಿ ಯಾರೋ ಒಬ್ಬ ವಿಲನ್ ಅವನೇ, ಅನೇನೋ ಹೇಳೋಕೆ ಹೊರಟಿದ್ದಾನೆ, ಇದನ್ನು ಯಾವ ಕಾರಣಕ್ಕೂ ಆ ದೃಷ್ಟಿಯಲ್ಲಿ ನೋಡೋಕೆ ಹೋಗ್ಬೇಡಿ. ಬದಲಿಗೆ ಅಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ ನೀವು ಅನ್ಕೊಂಡು ನೋಡಿ, ಅಲ್ಲಿ ಯಾವುದೋ ಒಂದು ಪಾತ್ರ ನಾನೇ ಅನ್ಕೊಂಡು ನೋಡಿ. ಆ ಮಾಸ್ಕ್ ಹಾಕೊಂಡು ಲಂಗೋಟಿ ಕಟ್ಕೊಂಡು ಓಡಾಡ್ತಿರ್ತಾರಲ್ಲ, ಅದ್ರಲ್ಲಿ ಯಾರೋ ಒಂದು ನಾವೇ ಅಂತ ಅನ್ಕೊಂಡು ನೋಡಿ. ಎಸ್ಪೆಷಲಿ ನಾನು ಹೇಳ್ಕೊಳ್ತೀನಿ, ಅದು ಯಾವುದೋ ಒಂದು ಪಾತ್ರ ನಾನೇ ಇರ್ಬೋದು. ಆ ಸಿಚುವೇಶನ್ ನನಗೆ ಬರಬಾರ್ದು ಇನ್ನೊಂದು 15 ವರ್ಷಕ್ಕೆ ಅನ್ನೋಂಥದ್ದು ಏನಾರು ನಾವು ಮನದಟ್ಟು ಮಾಡ್ಕೊಂಡ್ರೆ ಖಂಡಿತ ಬದಲಾಗ್ಬೋದು. ಬಟ್ ನಾನು ಈಗಲೂ ಹೇಳಕ್ಕೆ ಇಷ್ಟಪಡ್ತೀನಿ, ಇಂಥ 10 ಸಿನಿಮಾ ಬಂದ್ರು ನಮ್ಮ ಜನ ಹಿಂಗೆ ನೋಡ್ಬಿಟ್ಟು ಕುಂಡಿಗೆ ಕೈ ಸಿಡ್ಕೊಂಡು ಹೊರಟೋಗ್ತಾರೆ. ಬದಲಾಗಲ್ಲ. ನಮ್ಮ ಜನಕ್ಕೆ ಬೇಕಾಗಿರೋದು ಆಟೋಮೆಟಿಕ್ ಮನಸ್ಥಿತಿ ಬದಲಾಗಬೇಕು. ಸೊ ಅದನ್ನು ಈ ಸಿನಿಮಾದಲ್ಲಿ ಹೇಳೋಕೆ ಹೊರಟಿದ್ದಾರೆ. ನಾವು ಈ ಬೆಳಕಲ್ಲಿ ಓಡಾಡ್ತಾ ಇದೀವಿ, ಬಟ್ ನಮ್ಮ ಮೈಂಡ್ನಲ್ಲಿ ಅಂಧಕಾರ ತುಂಬ್ಕೊಂಡ್ಬಿಟ್ಟಿದ್ದೀವಿ. ಕಂಪ್ಲೀಟಾಗಿ ಕಣ್ಣು ಮುಚ್ಚಿದ್ರೆ ನನಗೆ ಈ ಜಾಗ ತುಂಬ ಕತ್ಲೆ ಕಾಣ್ತೈತೆ, ಕಣ್ಣು ಮುಚ್ಚಿದ್ರೆ, ಕಣ್ಣು ಬಿಟ್ಟರೆ ನನಗೆ ಬೆಳಕು ಕಾಣ್ತೈತೆ. ಬಟ್ ಈ ಸಿನಿಮಾದಲ್ಲಿ ಎಲ್ಲ ಒಂದು ಕಡೆ ನಿಮಗೆ ನಮ್ಮನ್ನು ನಾವೇ
ಕಣ್ಮುಚ್ಕೊಂಡಿದ್ದೀವಿ ಅಂತಲ್ಲ, ನಾವು ಅಂಧಾಕಾರದಲ್ಲಿ ಮುಳುಗೋಗಿದ್ದೀವಿ. ನಮ್ಮ ಮೆದುಳಿಗೆ ನಾವೀಗ ಕೆಲಸ ಕೊಡಬೇಕು. ಇಲ್ಲಿ ಯಾವುದೋ ಒಂದು ಇಕ್ಕಟ್ಟಿಗೆ ಸಿಗಾಕೊಂಡ್ಬಿಟ್ಟಿದ್ದೀವಿ. ಯಾರೋ ಒಬ್ಬ ನಮ್ಮನ್ನು ಏನೋ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಯಾರೋ ಒಬ್ಬ ಪೊಲಿಟಿಷಿಯನ್ ನಮ್ಮನ್ನು ಆಡಳಿತ ಮಾಡ್ಕೊಂಡು ಏನೋ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಹೆಂಗಾದ್ರೂ ಮಾಡಿ ಅದನ್ನ ನಾವು ಅದರಿಂದ ಆಚೆ ಬರಬೇಕು. ಅದನ್ನ ಹೆಂಗಾರು ಮಾಡಬೇಕು ಅಂತಂದ್ರೆ ಒಂದು ಕೀಲಿಕೈನ ಹುಡುಕ್ಬೇಕು. ತಲೆ ಉಪಯೋಗಿಸಿದ್ರೆ ಮಾತ್ರ ನಿಮ್ಗೆ ಆ ಕೀಲಿಕೈ ಸಿಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಪ್ರಕೃತಿ ಮಾತೆ ಅದನ್ನ ನಾಶಪಡಿಸ್ಕೊಂಡು ಇಲ್ಲಿ ತನಕ ನಾವು ಬಂದು ನಿಂತಿದ್ದೀವಿ. ನಾನೇನ್ ಮಾಡಿದ್ದೀನಿ ಗುರು ಅಂತ ಅನ್ಬೋದು ನಾವು. ಬಟ್ ಪ್ರತಿದಿನ ನಾವು ಮಾಡ್ತಾನೆ ಇದ್ದೀವಿ. ನಮ್ಮ ಪೂರ್ವಜರು ಯಾರೋ ಏನೋ ಎತ್ತನೋ ಸ್ಮಗ್ಲಿಂಗೋ, ಅದಕ್ಕೋ, ಮರ ಕಡಿಯೋದು, ಇನ್ನೇನೋ ಮಾಡೋದು, ಬಾಂಬ್ ಹಾಕೋದು, ಏನೇನೋ ಮಾಡ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀವಿ. ಬಟ್ ಆ ಪ್ರಕೃತಿ ಮಾತೆ ಎಷ್ಟು ನೋವನ್ನು ಅನುಭವಿಸ್ತಿದ್ದಾಳೆ, ಅವಳ ಮಕ್ಕಳು ಯಾರು, ಇದೆಲ್ಲವನ್ನು ಕೂಡ ಸಿನಿಮಾದಲ್ಲಿ ಒಂಥರ ಸ್ಪೆಷಲ್ ಆಗಿ ಫಿಕ್ಷನ್ ಆಗಿ ನಿಮಗೆ ತೊರೆದು ಕೊಟ್ಟಿದ್ದಾರೆ. ಸಿನಿಮಾ ಕಂಪ್ಲೀಟ್ ಆಗಿ ನಿಮಗೆ ಏನನ್ನ ಹೇಳುತ್ತೆ ಅಂತಂದ್ರೆ, ಈ ಸಟೈರ್ ಕಾಮಿಡಿ ಅಂತ ಹೇಳ್ತೀವಿ, ವಿಡಂಬನಾತ್ಮಕ ಹಾಸ್ಯ ಅಥವಾ ವ್ಯಂಗ್ಯವಾಗಿ ಹಾಸ್ಯ ಮಾಡುವಂಥದ್ದನ್ನ ಈ ಸಿನಿಮಾ ತೋರಿಸುತ್ತೆ. ಸೊ ಎಲ್ಲ ಒಂದ್ ಕಡೆ ಉಪೇಂದ್ರ ಅವರು ಈ ನೇರವಾಗಿ ರಾಜಕೀಯಕ್ಕೆ ಕೈ ಹಾಕಿಲ್ಲ, ಅಲ್ಲಿ ಒತ್ತಿ ತೋರಿಸೋದನ್ನ ಬದಲಿಗೆ ಬೇರೆ ಬೇರೆ ರೂಪದಲ್ಲಿ ತೋರಿಸಿದ್ದಾರೆ. 3 ಜನ ಪ್ರಭಾವಿಗಳಿರ್ತಾರೆ, ಅವ್ರ ಜೊತೆ ಹೋರಾಡಬೇಕು ಅಂತಂದಾಗ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು ಬರ್ತವೆ. ಇಲ್ಲಿ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಯಾರೋ ದೊಡ್ಡ ಪೊಲಿಟಿಷಿಯನ್ಗಳು ಬರ್ಬೋದು ಹಂಗೆ ಹಿಂಗೆ ಅಂತ. ಬಟ್ ಇಲ್ಲಿ ಡಿಫ್ರೆಂಟ್ ಆಗಿ ತೋರಿಸಿ ಕೊಟ್ಟಿದ್ದಾರೆ. ಸೊ ಅದೆಲ್ಲವನ್ನು ಕೂಡ ನಾವು ಒಂದು ಫ್ರೆಶ್ ಮೈಂಡ್ ಅಲ್ಲಿ ಹೋಗಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈ ಸೀನ್ ಹಿಂಗೆ ಬರ್ಬೋದು ಅಂತ ಅನ್ಕೊಂಡ್ರೆ ಕಷ್ಟ ಆಗುತ್ತೆ. ಬಟ್ ನಾನು ಒಂದು ಸೀನನ್ನು ಪ್ರೆಡಿಕ್ಟ್ ಮಾಡಿದೆ. ನನ್ನ ಹೆಂಡತಿ ಪಕ್ಕ ನಾನು ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ ಮೇ ಬಿ ಈ ಸೀನ್ ಹಿಂಗೆ ಆಗ್ಬೋದು ಅಂತ ಅನಿಸ್ತು ನನಗೆ. ಬಟ್ ಆ ಸೀನ್ ಪರ್ಫೆಕ್ಟ್ ಆಗಿತ್ತು. ಅದು ಯಾವುದು ಅಂತಾರೆ ನಿಮಗೆ ಹೆಚ್ಚು ಕಡಿಮೆ ಒಂದು 11 ಗಂಟೆ 55 ನಿಮಿಷದಿಂದ 12 ಗಂಟೆ ಒಳಗಡೆ ನಡೆಯುವಂಥ ಸೀನಲ್ಲಿ ಹಿಂಗಾಗಿರುತ್ತೆ. ಅದಾದ್ಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ಆ ಸೀನ್ ಬರುತ್ತೆ ನಿಮಗೆ. ಅವಾಗ ಅನ್ಸುತ್ತೆ ಕರೆಕ್ಟ್ ಅಲ್ವಾ, ಇವ್ರು ಗೆಸ್ ಮಾಡ್ಬೋದು ನೀವು ಅಂತ ಅನ್ಸುತ್ತೆ ಆ ಟೈಮಲ್ಲಿ, ಇದೇ ಆಗ್ಬೋದೇನೋ ಅಂತ. ಸೊ ಈಗ ಪಾತ್ರವರ್ಗದ ಬಗ್ಗೆ ಬಂದ್ಬಿಡೋಣ. ಉಪೇಂದ್ರ ಅವರು ಇದರಲ್ಲಿ ಸತ್ಯ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ರದರ್ಶನ ಮಾಡಿದ್ದಾರೆ. ಸೊ ನೀವು ಏನು ಗುರು ಇದು, ಮುಂಚೆ ಮತ್ತೆ ಕುದುರೆ ಮೇಲೆ ಕುತ್ಕೊಂಡು ಕಲ್ಕಿ ಥರ ಬಂದರು, ಕಲ್ಕಿ ಏನಿಲ್ಲಿ ಏನೋದು. ಸೊ ಇದೆಲ್ಲವನ್ನು ಕೂಡ ನೀವು ಸಿನಿಮಾ ನೋಡಿ ಅರ್ಥ ಮಾಡ್ಕೋಬೇಕು. ಅದು ಯಾವುದನ್ನು ಕೂಡ ಇಲ್ಲಿ ರಿವ್ಯೂ ಮಾಡಿದ್ರೆ ಸ್ಪಾಯ್ಲರ್ ಆಗಿಬಿಡುತ್ತೆ. ಬಟ್ ಇಲ್ಲಿ ಸತ್ಯ ಅವ್ನು ಏನನ್ನ ಹೇಳೋಕೆ ಹೊರಟಿದ್ದಾನೆ, ಅವ್ನು ಏನು ಮಾಡ್ತಾನೆ ಅನ್ನೋಂಥದ್ದು ಕೂಡ ತುಂಬ ಕುತೂಹಲವಾದಂಥ ಒಂದು ಕ್ಯಾರೆಕ್ಟ್ರು. ಸೊ ಅದ್ರ ಜೊತೆಗೆ ನಮ್ಮ ರವಿಶಂಕರ್ ಅವರು, ಅಂದರೆ ಖಳನಟ ರವಿಶಂಕರ್ ಅವರು ಇದರಲ್ಲಿ ಒಳ್ಳೆ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅವ್ರು ಕೊಟ್ಟಿರೋ ಪಾತ್ರವನ್ನು. ಸೊ ಇಲ್ಲ ಒಂದು ಕಡೆ ಹಾಸ್ಯ ಕಡಿಮೆ ಆಯಿತು ಅಂತ ಅನ್ಸಿದ್ರು ಅವ್ರನ್ನ ನೋಡಿದ್ರೆ ನಿಮಗೆ ನಗು ಬರ್ತಾ ಇರ್ತಲ್ಲ. ಸಾಧು ಕೋಕಿಲ್ ಅವರು ಜೋಕರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಈಗಾಗಲೇ ನೀವು ನೋಡ್ಬಿಟ್ಟಿರ್ತೀರಿ, ಆಚೆ ಕಡೆ ಎಲ್ಲಾದರೂ ವೈರಲ್ ಆಗಿರುತ್ತೆ. ಸೊ ಅವರು ಕೊಟ್ಟಿರುವಂಥ ಕ್ಯಾರೆಕ್ಟರು ಓಕೆ ಅಷ್ಟಕ್ಕಷ್ಟು ಮಾಡಿದ್ದಾರೆ. ಇನ್ನು ಹೀರೋಯಿನ್ ಬಂದು ರೇಷ್ಮಾ ನಾಣಯ್ಯ ಅವರು, ಎಲ್ಲೊಂದು ಕಡೆ ಅವರು ಕೊಟ್ಟಿರುವಂಥ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಬಟ್ ಎಲ್ಲ ಒಂದು ಕಡೆ ಸಿನಿಮಾಗೆ ಅವರನ್ನು ಜಸ್ಟ್ ಹೀರೋಗೆ ಒಂದು ಬಿಲ್ಡ್ ಕೊಡೋದಕ್ಕೆ ನಿರ್ಮಾಣ ಆಯ್ತಾ ಒಂದು ಆ ಕ್ಯಾರೆಕ್ಟ್ರು, ಅಥವಾ ಜಸ್ಟ್ ಒಂದು ಸಾಂಗುಗೋಸ್ಕರ ನಿರ್ಮಾಣ ಮಾಡ್ಕೊಂಡ್ರು ಅಂತ ಅನಿಸ್ತು. ಯಾಕೆಂತಂದರೆ ಜಡ್ಜ್ಮೆಂಟ್ ಸಿಗಲಿಲ್ಲ ಆ ಕ್ಯಾರೆಕ್ಟ್ರಿಗೆ, ಅಂತ್ಯನೂ ಸಿಗಲಿಲ್ಲ ಆ ಕ್ಯಾರೆಕ್ಟ್ರಿಗೆ. ಹಾಗಾಗಿ ಕ್ಯಾರೆಕ್ಟರ್ ಸ್ವಲ್ಪ ಎಲ್ಲ ಒಂದು ಕಡೆ ವೀಕ್ ಆಯಿತು ಅಂತ ಅನಿಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ಏನು ಉಳಿದಿರೋರು ತಕ್ಕಲ್ಲ ಎಲ್ಲ ಅವ್ರವ್ರು ಕೊಟ್ಟಿರುವಂಥ ಪಾತ್ರಗಳನ್ನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅಚ್ಯುತಣ್ಣನ ಒಂದು ಸ್ಪೆಷಲ್ ಆಗಿ ನೋಡ್ತೀರಿ ನೀವು. ಇತ್ತೀಚೆಗೆ ನೋಡಿರೋಂಥ ಎಲ್ಲ ಸಿನಿಮಾಗಳಲ್ಲಿ ಅಚ್ಯುತಣ್ಣನ ಈ ಸಿನಿಮಾದಲ್ಲಿ ಒಂಥರ ಡಿಫ್ರೆಂಟ್ ಆಗಿ ನೋಡ್ತೀರಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ಜ್ಯೋತಿಷ್ಯ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಅದು ನಂಬೋವಂಥವ್ರು ಆಗಿರ್ಬೋದು, ಅದರಿಂದ ಬಾಲಗುಂಚಿಗಳಂಗಾಗಿರ್ಬೋದು, ಆಮೇಲೆ ನಮ್ಮ ರಾಜಕಾರಣಿಗಳ ಹಿಂದೆ ಮುಂದೆ ಬಾಡಿಗಾರ್ಡ್ಗಳು ಅವ್ರಿವ್ರು ಓಡಾಡೋದು ನೋಡಿರ್ಬೋದು, ಅವರನ್ನ ಬಾಡಿ ಗಾರ್ಡ್ಗಳನ್ನು ಶರ್ಟೇ ಇಲ್ದಂಗೆ ತೋರಿಸಿರೋದಾಗಿರ್ಬೋದು. ಸೊ ಎಲ್ಲ ಸೀನ್ಗಳು ಕೂಡ ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಫಸ್ಟ್ ಹಾಫ್ ಲಿಟ್ಲು ಬೋರ್ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ನಾವು ಕನೆಕ್ಟ್ ಆಗಬೇಕಲ್ಲ ಸಿನಿಮಾಗೆ. ಅದಾದ ಮೇಲೆ ಇಂಟರ್ವಲ್ ಬ್ಲಾಕ್ ಚೆನ್ನಾಗಿ ಕೊಟ್ಟಿದ್ದಾರೆ, ಒಂಥರ ನೋಡ್ಲೇಬೇಕು ಈಗ ಸಿನಿಮಾನ ಅಂತ ಅನ್ಸುತ್ತೆ. ಸೊ ಅದಾದ ಬಳಿಕ ಸೆಕೆಂಡ್ ಹಾಫಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 40 ನಿಮಿಷ ಕ್ಲೈಮ್ಯಾಕ್ಸ್ ತನಕ ಕೂಡ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆಗಿ ನೋಡಬೇಕು ಅಂತ ಅನ್ಸುತ್ತೆ. ಒಂದು ಉದಾಹರಣೆ ಏನು ಅಂತಂದ್ರೆ, ಅದರಲ್ಲಿ ಉದಾಹರಣೆ ಅನ್ನೋದಕ್ಕಿಂತ ಒಂದು ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ. ಸಮಾಜವನ್ನು ಬದಲು ಮಾಡೋದಕ್ಕೆ ಯಾರೇ ಹೋದ್ರೂ ಅವರ ಅಂತ್ಯ ತುಂಬ ವಿಕೃತವಾಗಿರುತ್ತೆ. ಎಕ್ಸಾಂಪಲ್ ಜೀಸಸ್ ಆಗಿರ್ಬೋದು, ಈ ಕಡೆ ನಮ್ಮ ಬಸವಣ್ಣವರಾಗಿರ್ಬೋದು, ಈ ಸಮಾಜವನ್ನು ಬದಲು ಮಾಡಬೇಕು ಅಂತ ಏನೇನೋ ಮಾಡಿಕೊಟ್ಟಿರ್ತಾರೆ. ಬಟ್ ಅವ್ರ ಅಂತ್ಯ ಅಷ್ಟು ವಿಕೃತವಾಗುತ್ತೆ, ಅಷ್ಟು ಒಂಥರ ಹೀನಾಯವಾಗುತ್ತೆ ಅನ್ನೋಂಥದ್ದನ್ನು ಈ ಸಿನಿಮಾದಲ್ಲಿ ತೋರೋದಕ್ಕೆ ಹೊರಟಿದ್ದಾರೆ ಆ ಒಂದು ಸೀನನ್ನು. ಸೊ ಅದು ನಿಮಗೆಲ್ಲ ಅರ್ಥ ಆಗಬೇಕು ಅಂದರೆ ನೀಟಾಗಿ ನಾನು ಹೇಳ್ದಂಗೆ ಫ್ರೆಶ್ ಮೈಂಡಲ್ಲೇ ಹೋಗ್ಬೇಕು ನೀವು. ಅದನ್ನು ಬಿಟ್ಬಿಟ್ಟು ಯಾವುದೇ ಕಾರಣಕ್ಕೂ ಅಲ್ಲಿ ಈ ಸೀನ್ ನಾವು ಹಿಂಗೆ ಅನ್ಕೊಂಡಿದ್ದೆ, ಹಿಂಗಾಗಿಲ್ಲ ಹಂಗಿಲ್ಲ ಅಂತ ಅನ್ನೋಂಗಿಲ್ಲ. ನೀವು ಡಿಕೋಡ್ ಮಾಡಬೇಕಾದಂಥ ಪರಿಸ್ಥಿತಿಗಳು ತುಂಬ ಬರ್ತವೆ. ಈ ಸೀನ್ ಇದನ್ನ ಹೇಳ್ತೈತೆ, ಈ ಸೀನ್ ನಮ್ಮಲ್ಲಿ ಇದನ್ನ ಹೇಳ್ತೈತೆ, ಈ ಸೀನ್ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಇದನ್ನ ಹೇಳ್ತೈತೆ ಒತ್ತಿ ಅನ್ನೋಂಥದ್ದನ್ನು ನೀವು ಅರ್ಥ ಮಾಡ್ಕೊಬೇಕು. ಇಲ್ಲಿ ಉಪೇಂದ್ರ ಅವ್ರು ಅಷ್ಟೇ ಡೈರೆಕ್ಟರ್ ಅಲ್ಲ, ನೀವು ಕೂಡ ಡೈರೆಕ್ಟರ್ ಆಗಬೇಕು. 2.25 ಗಂಟೆ ಟೈಮು. ಸೊ ಕೊನೆಯಲ್ಲಿ ಹೇಳ್ತಾರೆ, ಒಂದು ಡೈಲಾಗ್ ಬರುತ್ತೆ, ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ಏನು ಅರ್ಥ ಮಾಡ್ಕೊಳಕ್ಕೆ ಅದಕ್ಕೆ ಇದಕ್ಕೆ ಬಂದಿಲ್ಲ, ಮಜಾ ತಗೊಳಕ್ಕೆ ಬಂದಿರೋ ಹೆಚ್ಚು ಅಂತ. ಸೊ ಎಲ್ಲ ಒಂದು ಕಡೆ ನಮ್ಮ ಕಾಸಲ್ಲಿ ನಾವು ಕೊಟ್ಬಿಟ್ಟು ಉಪೇಂದ್ರ ಅವ್ರ ಹತ್ರ ಉಗಿಸ್ಕೊಳಕ್ಕೆ ಹೋಗುವಂಥದ್ದು ನಾವುಗಳೇ ಆಡಿಯನ್ಸ್ ಅಂತ ಅನ್ಸುತ್ತೆ. ಜೊತೆಗೆ ಅದನ್ನು ಖುಷಿಯಾಗಿ ಸ್ವೀಕರಿಸ್ಕೊಂಡು ಬರುವಂಥವ್ರು ನಾವೇಂತ ಅನ್ಸುತ್ತೆ. ಖುಷಿ ಆಗುತ್ತೆ ಇವ್ರ ಸಿನಿಮಾದಲ್ಲಿ ಇದೆಲ್ಲವನ್ನು ಕೂಡ ಗಮನಿಸಿದಾಗೆ. ಈ ಸೂಪರ್ ಆಗಿರ್ಬೋದು, ಉಪ್ಪಿಟ್ಟು ಆಗಿರ್ಬೋದು, ಇವೆಲ್ಲವನ್ನು ನೋಡಿದವರು ಅರ್ಥ ಆಗಿದ್ರೆ ನಿಮಗೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಈ ಸಿನಿಮಾ. ಇಲ್ಲ ಅಂತಂದರೆ ಫೋಕಸ್ ಸಿಗಲಿಲ್ಲ ಅಂತಂದರೆ ಮತ್ತೆ ನೀವು ಹೋಗಿ ಫೋಕಸ್ ಮಾಡ್ಕೊಳ್ಳೋಕ್ಕೆ ಸಿನಿಮಾವನ್ನು ನೋಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಸಿನಿಮಾದಲ್ಲೇ ಸಿನಿಮಾ ತೋರಿಸಿ, ಸಿನಿಮಾದಲ್ಲೇ ರಿವ್ಯೂ ಕೊಡಿಸಿ, ಸಿನಿಮಾದಲ್ಲೇ ಒಪಿನಿಯನ್ನ ತೋರಿಸಿ, ಸಿನಿಮಾದಲ್ಲೇ ಜನರನ್ನ ಬದಲಾಯಿಸಿರುವಂಥ ಸಿನಿಮಾ ಅಂತಂದರೆ ಅದು UI ಸಿನಿಮಾ ಅಂತ ಹೇಳ್ತಾ ಈ ರಿವ್ಯೂವನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖಂಡಿತವಾಗಿಯೂ ಒನ್ ಟೈಮ್ ನೀವು ಆರಾಮಾಗಿ ನೋಡ್ಬೋದು ಈ ಸಿನಿಮಾವನ್ನು. ನಂಗೆ ಅರ್ಥ ಆಗಲ್ಲ,
ಸ್ವಲ್ಪ ಹಿಂಗಿರುತ್ತೆ ಹಂಗಿರುತ್ತೆ ಅನ್ನೋಂಥವ್ರು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನೀವು ಅಕ್ಕಪಕ್ಕದಲ್ಲಿ ಕೇಳ್ಕೊಂಡು ಆ ಸೀನ್ಗಳನ್ನ ಡಿಕೋಡ್ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ರಿವ್ಯೂವನ್ನು ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಎಲ್ಲೆಲ್ಲಿ ಸಿನಿಮಾವನ್ನು ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು ಸಿನಿಮಾ ಬಗ್ಗೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಒಂದಷ್ಟು ಟೆಕ್ನಿಕಲ್ ಆಗಿ ಮಾತಾಡಬೇಕು ಅಂತಂದರೆ VFX ಆಗಿರ್ಬೋದು ಅದೆಲ್ಲವನ್ನು ಕೂಡ ಇಲ್ಲೇ ಕರ್ನಾಟಕದಲ್ಲೇ ಮಾಡಿಸಿರೋದ್ರಿಂದ ಎಲ್ಲೂ ಕೂಡ ಕೊರತೆ ಅಂತ ಅನ್ಸಲ್ಲ. ಲಿಟ್ಲು ಒಂದೊಂದು ಚೂರು ಎಲ್ಲೆಲ್ಲ ಒಂದು ಕಡೆ ಒಂಚೂರು ಪೋರ್ ಅಂತ ಅನ್ಸಿದ್ರೆ ಅದನ್ನು ಹೊರತುಪಡಿಸಿದ್ರೆ ಸೆಟ್ಟನ್ನು ಹಾಕಿರೋಂಥವ್ರು ನಮ್ಮ KGF ಹಾಗೇನೆ ಸಲಾರ್ಗೆ ಮಾಡಿದಂಥ ಇವರಿದ್ದಾರಲ್ಲ ಶಿವಕುಮಾರ್ ಅವರು ಈ ಸಿನಿಮಾಗೂ ಕೂಡ ಸೆಟ್ಟನ್ನು ಹಾಕಿರುವಂಥದ್ದು, ಆರ್ಟ್ ಡೈರೆಕ್ಟರ್ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ 2 ಸಾಂಗ್ಗಳಲ್ಲಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಟ್ರೋಲ್ ಆಗುತ್ತೆ ಒಂದು ಸಾಂಗ್ ಆಗಿರ್ಬೋದು, ಮತ್ತು ನಂದು ತುಂಬ ದೊಡ್ಡದು ನಿಂದು ತುಂಬ ಚಿಕ್ಕದು, ಅದು ಬೇರೆ ಏನೂ ತಪ್ಪು ತಿಳ್ಕೊಬೇಡಿ. ಮೆದುಳು ನಂದು ದೊಡ್ಡ ಮೆದುಳು ನಿಂದು ಚಿಕ್ಕ ಮೆದುಳು, ಅದೆಲ್ಲ ಅರ್ಥ ಮಾಡ್ಕೊಳ್ಳೋಂಥ ಸಿಚುವೇಶನ್ ಈ ರೀತಿ ಇರುತ್ತೆ, ನಿನ್ನ ಅರ್ಥ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇಷ್ಟಿರುತ್ತೆ ಅಂತ ಮಾತ್ರ ಹೇಳಿಕೊಟ್ಟಿರೋಂಥದ್ದು. ಸೊ ಓವರಾಲ್ ಆಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿರುವಂಥವ್ರು ಲಹರಿ ಫಿಲಮ್ಸ್ ಅವರು, ಹಾಗೆಯೇ ವೆನ್ಯೂಸ್ ಎಂಟರ್ಟೈನ್ಮೆಂಟ್ಸ್ ಅಂದರೆ ನಮ್ಮ KP ಶ್ರೀಕಾಂತ್ ಅವರು. ಸೊ ಹೆಚ್ಚು ಕಡಿಮೆ ಇಷ್ಟು ಜನರನ್ನ ಹೇಳಿದ್ದೀನಿ, ಇನ್ಯಾರನ್ನ ಬಿಟ್ಬಿಟ್ನ HC ವೇಣುಗೋಪಾಲ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಮಾಡಿರುವಂಥವ್ರು. ಸೊ ಹೆಚ್ಚು ಕಡಿಮೆ ಓವರಾಲ್ ಆಗಿ ಸಿನಿಮಾವನ್ನು ನೀವು VFX ಅಲ್ಲೇ ನೋಡ್ತೀರಿ. ಒಂದಷ್ಟು ಕಡೆ ಎಲ್ಲ ಒಂದು ಕಡೆ ವಾವ್ ಒಂದು ಹಾಲಿವುಡ್ ರೇಂಜಲ್ಲೇ ಸಿನಿಮಾ ಐತಲ್ಲ ಅಂತ ಅನ್ಸುತ್ತೆ, ಒಂದೊಂದು ಕಡೆ ಲಿಟ್ಲು ಬೋರ್ ಅಂತ ಅನ್ಸುತ್ತೆ, ಇನ್ನೊಂಚೂರು ಇರಬೇಕಿತ್ತಲ್ಲ ಅಂತ ಅನ್ಸುತ್ತೆ. ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಒಟ್ನಲ್ಲಿ ಸಿನಿಮಾವನ್ನು. 2.25 ಗಂಟೆ ಸಿನಿಮಾ. ಕೆಲವರು ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಬರೀ 2.25 ಗಂಟೆನ ಜಾಸ್ತಿ ಇರಬೇಕಿತ್ತಲ್ಲ ಡ್ಯೂರೇಷನ್ ಹಾಗೆ ಅಂತ. ಬಟ್ 2.25 ಗಂಟೆನ ನೀವು ಅರ್ಥ ಮಾಡ್ಕೊಂಡು ಬನ್ನಿ ಸಾಕು ಅನ್ನುವಂಥದ್ದು ಅವರ ಒಂದು ಮನಸ್ಥಿತಿ ಆಗಿದೆ. ಸೊ ಓವರಾಲ್ ಆಗಿ ಈ ಸಿನಿಮಾ ರಿವ್ಯೂವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನಗೆ ಅನಿಸಿದ್ದನ್ನು ಮಾತ್ರ ಹೇಳಿದ್ದೀನಿ, ಅತಿಯಾಗಿ ನಾನು ತಲೆಗೆ ಹುಳ ಬಿಡ್ಕೊಂಡು ರಿವ್ಯೂ ಮಾಡೋಕೆ ಹೋಗಿಲ್ಲ. ಅನಿಸಿದ್ದನ್ನು ಮಾತ್ರ ಹೇಳಿದ್ದೀನಿ. ಅನಾಲಿಸಿಸ್ ಆದರೆ ಒಂದು 2-3 ದಿನ ಬಿಟ್ಕೊಂಡು ಮಾಡ್ತೀನಿ, ಯಾಕೆಂತಂದರೆ ಕೆಲವೊಂದು ಸೀನ್ಗಳನ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ರೆ ಈಗಲೇ ಸ್ಪಾಯ್ಲರ್ ಆಗಿಬಿಡುತ್ತೆ. ಆ ಕಾರಣದಿಂದ ಸಿಂಪಲ್ ಆಗಿ ಈ ರಿವ್ಯೂವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸಾಧ್ಯವಾದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.